ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ತತ್ವಗಳು. ಜಗತ್ತಿನ ಮಹಾನ್ ತತ್ವಜ್ಞಾನಿಗಳಲ್ಲಿ ಶ್ರೀ ಬಸವಣ್ಣನವರು ಪ್ರಮುಖರು. ಅವರ ತತ್ವಗಳು ಸಮಾಜ ಪರಿವರ್ತನೆ, ಮಾನವ ಮೌಲ್ಯಗಳಿಗೆ ಮತ್ತು ಸಮಾನತೆಯ ತತ್ವಗಳಿಗೆ ನಾಂದಿ ಹಾಡಿವೆ. ಬಸವಣ್ಣನವರ ವಚನಗಳನ್ನು ನಾವು 12ನೇ ಶತಮಾನದಲ್ಲಿ ಬರೆದಂಥ ವಚನ ಸಾಹಿತ್ಯವನ್ನು ಎಲ್ಲ ಶರಣರು ಮುಂದಿನ ಪೀಳಿಗೆಗೆ ಅಂದಿಸಿದ್ದಾರೆ. ಕಾಯಕವೇ ಕೈಲಾಸ ಎಂದು ಸಾರಿದ್ದಾರೆ. ಬಸವಣ್ಣನವರು ಸಕಲ ಶರಣರೆಲ್ಲರೂ ತಮ್ಮ ತಮ್ಮ ಕಾಯಕದಿಂದಲೇ ಕೈಲಾಸವನ್ನು ಕಂಡಿದ್ದಾರೆ. ದಾಸೋಹ ನಡೆಸುತ್ತಾ, ಜಂಗಮ ಸೇವೆ ಮಾಡುತ್ತಾ ಮತ್ತು ಶರಣ ಶರಣೀಯರ ಕಾಯಕದೊಂದಿಗೆ ಎಲ್ಲರ ಸೇವೆ ಮಾಡುವುದೇ ಅವರ ಗುರಿಯಾಗಿತ್ತು. ಶರಣ ಶರಣೀಯರು ತಮ್ಮ ತಮ್ಮ ಕಾಯಕದಿಂದಲೇ ಕೈಲಾಸವನ್ನು ಕಂಡಿದ್ದಾರೆ. ಲಿಂಗ ಪೂಜೆಯಿಂದಲೇ ಮಹಾತ್ಮೆಯನ್ನು ಕಂಡಿದ್ದಾರೆ. ಮೋಳಿಗೆ ಮಾರಯ್ಯ, ಸಮಗಾರ ಹರಳಯ್ಯ, ಐದಕ್ಕಿ ಮಾರಾಯ, ಶರಣೆ ಲಕ್ಕಮ್ಮ, ಅಕ್ಕ ಮಹಾದೇವಿ, ನೀಲಾಂಬಿಕೆ ಇನ್ನೂ ಇತ್ಯಾದಿ ಶರಣ ಶರಣೀಯರು ಲಿಂಗದ ಪೂಜೆ ಮಾಡಿ ತಮ್ಮ ಪ್ರತಿಭೆಯನ್ನು ಲೋಕಕ್ಕೆ ಸಾರಿದ್ದಾರೆ. ನಾವು ಕೂಡ ಲಿಂಗದ ಮಹಿಮೆಯನ್ನು ಅರಿತು ದೀಕ್ಷೆಯನ್ನು ಗುರುಗಳಿಂದ ಪಡೆದು ತಮ್ಮ ಕಾಯಕವನ್ನು ಮಾಡುತ್ತಾ ಶರಣರ ವಚನಗಳನ್ನು ಪಾಲಿಸುತ್ತಾ ಜೀವನದಲ್ಲಿ ಒಳ್ಳೆಯ ನಡತೆಯನ್ನು ಸಾರಿ ಸಮಾಜದಲ್ಲಿ ಜಾತಿ ಭೇದವನ್ನು ತೊಲಗಿಸಿ ಎಲ್ಲರೂ ಶರಣ ಜೀವನವನ್ನು ಪಾಲಿಸುತ್ತಾ ಬಸವಣ್ಣನವರ ಕೀರ್ತಿಯನ್ನು ಜಗತ್ತಿಗೆ ಸಾರಿ ತೋರಿಸಬೇಕು. ಜಾತಿ ಭೇದವನ್ನು ತೊಲಗಿಸಿ ಎಲ್ಲರೂ ಶರಣ ಜೀವನವನ್ನು ಪಾಲಿಸುತ್ತಾ ಬಸವಣ್ಣನವರ ಕೀರ್ತಿಯನ್ನು ಜಗತ್ತಿಗೆ ಸಾರಿ ತೋರಿಸಬೇಕು. ಇಂಥ ಕೀರ್ತಿಶಾಲಿಗಳ ವಚನಗಳನ್ನು ದಿನಾಲು ಓದಿ ಅದರಂತೆ ನಡೆಯುವ, ನುಡಿಯುವ, ಅದರಂತೆ ಜೀವನ ಸಾಗಿಸುವ ಎಂದು ಶರಣರ ನುಡಿಗಟ್ಟನ್ನು ಅಂದಿನ ಕಾಲದಲ್ಲಿ ಎಷ್ಟೋ ಕಲಹ ನಡೆದರೂ ಅವರು ಮುಂದಿನ ಪೀಳಿಗೆಗೆ ವಚನಗಳನ್ನು ಸಾರಿ ತೋರಿಸುವ ಹವ್ಯಾಸ ಹೊಂದಿ ಇಂದಿನ ಪೀಳಿಗೆಗೆ ತೋರಿಸಿ ದಾರಿದೀಪವಾಗಿದ್ದಾರೆ. ಇಂಥ ವಚನಗಳನ್ನು ಅನುಭವ ಮಂಟಪದಲ್ಲಿ ಶರಣರ ವಚನ ಸಾಹಿತ್ಯ ಓದಿ ಅದರಂತೆ ನಡೆದು ಜೀವನ ಸಾಗಿಸಬೇಕು. ಹೀಗೆ ಒಳ್ಳೆಯ ವಿದ್ಯೆ ಪಡೆದು ಒಳ್ಳೆಯ ಜೀವನ ಶೈಲಿ ಹೊಂದಿ ಒಳ್ಳೆಯ ಉದ್ಯೋಗ ಸಂಪಾದಿಸಿ ವಚನಗಳನ್ನು ಓದಿ ಶರಣರ ನುಡಿಗಟ್ಟು ತಮ್ಮ ಜೀವನದಲ್ಲಿ ಗುರಿಯಾಗಬೇಕು. ಹೀಗೆ ಶರಣರ ನಡೆ ನುಡಿಯಿಂದ ನಮ್ಮ ನಡತೆ ಒಳ್ಳೆಯ ಜ್ಞಾನವನ್ನು ಪಡೆದು ಅದರಂತೆ ನಡೆದು ಒಳ್ಳೆಯ ಜೀವನವನ್ನು ಸಾಗಿಸಿ ಒಳ್ಳೆಯ ಕೀರ್ತಿವಂತರಾಗಬೇಕು. ಇದೇ ಜೀವನದ ಗುರಿಯಾಗಬೇಕು. ಶರಣಾರ್ಥಿ.